ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಸೂಕ್ಷ್ಮ ವ್ಯಾಯಾಮದ ಅಭ್ಯಾಸವನ್ನು ಮಾಡಲಿಕ್ಕಿದ್ದೀವಿ. ಸೂಕ್ಷ್ಮ ವ್ಯಾಯಾಮ ಇದು ನಮ್ಮ ಜಾಯಿಂಟ್ಸಿಗೆ ಚೆನ್ನಾಗಿ ವಾರ್ಮಪ್ ಮತ್ತು ರಿಲೀಫನ್ನು ಕೊಡುವಂತಹ ಪ್ರಾಕ್ಟೀಸ್ ಆಗಿದೆ. ಇದನ್ನು ನಾವು ಯೋಗ ಅಭ್ಯಾಸ ಮಾಡೋದಕ್ಕಿಂತ ಮುಂಚಿತವಾಗಿ ಮಾಡಬಹುದು. ಅಥವಾ ನಿಮಗೆ ಯಾವುದಾದರೂ ಡಿಸ್ಕಂಫರ್ಟ್ ಇದ್ದಲ್ಲಿ ಪೂರ್ತಿಯಾಗಿ ಯೋಗ ಅಭ್ಯಾಸ ಮಾಡಲಿಕ್ಕೆ ಸಾಧ್ಯವಾಗದ ಟೈಮಲ್ಲಿ ಇಂತಹ ಸೂಕ್ಷ್ಮ ವ್ಯಾಯಾಮವನ್ನು ನೀವು ಮಾಡಿಕೊಂಡ್ರೂ ಸಾಕಾಗುತ್ತೆ. ಬನ್ನಿ ಇವತ್ತಿನ ಸೂಕ್ಷ್ಮ ವ್ಯಾಯಾಮದ ಅಭ್ಯಾಸವನ್ನು ಮಾಡೋಣ. ಮೊದಲಿಗೆ ಒಂದು ಕಂಫರ್ಟೇಬಲ್ ಆಗಿರೋ ಆಸನದಲ್ಲಿ ಕೂತ್ಕೊಳ್ಳಿ. ಆಮೇಲೆ ದೀರ್ಘವಾಗಿ ಉಸಿರಾಡಬೇಕು. ಟೇಕ್ ಅ ಡೀಪ್ ಬ್ರೆತ್ ಇನ್ ಆ್ಯಂಡ್ ಹಾಗೆ ಎಕ್ಸೇಲ್ ಮಾಡಿ. ಇದೇ ಥರ ಒಂದು 5 ಸರ್ತಿ ಉಸಿರಾಡಬೇಕು. ನಿಮ್ಮ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಬೇಕು, ಬಾಡಿಯನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಬೇಕು. ಕಂಪ್ಲೀಟಾಗಿ ಬಾಡಿಯನ್ನು ಗ್ರೌಂಡ್ ಮಾಡ್ಕೊಳ್ಬೇಕು ಪ್ರಾಕ್ಟೀಸ್ ಮಾಡೋದಕ್ಕಿಂತ ಮುಂಚೆ. ಈಗ ನಿಧಾನಕ್ಕೆ ಕಣ್ಣನ್ನು ಓಪನ್ ಮಾಡಿ ಮೊದಲನೆಯ ಸೂಕ್ಷ್ಮ ವ್ಯಾಯಾಮ ನಿಮ್ಮ ಕುತ್ತಿಗೆಯ ಭಾಗಕ್ಕೆ. ಇನ್ಹೇಲ್ ಮಾಡ್ತಾ ಮೇಲಕ್ಕೆ ನೋಡಿ, ಎಕ್ಸೇಲ್ ಮಾಡ್ತಾ ಕೆಳಗೆ. ಹಾಗೆ 5 ರೌಂಡ್ ಮಾಡಿ. ಇನ್ಹೇಲ್ ಮೇಲಕ್ಕೆ, ಎಕ್ಸೇಲ್ ಕೆಳಗೆ. ಇದರ ಜೊತೆಗೆ ಕಣ್ಣನ್ನು ಕೂಡ ಕಂಪ್ಲೀಟಾಗಿ ಮೇಲಕ್ಕೆ ನೋಡಿ, ಹಾಗೆ ಕಂಪ್ಲೀಟಾಗಿ ಕೆಳಗೆ ನೋಡಿ. ಹೀಗೆ ಮಾಡೋದ್ರಿಂದ ಕಣ್ಣಿಗೂ ಕೂಡ ಎಕ್ಸಸೈಸ್ ಸಿಗ್ತದೆ. ಕುತ್ತಿಗೆಯ ತಲೆಯ ಭಾಗಕ್ಕೆ ಚೆನ್ನಾಗಿ ಎಕ್ಸಸೈಸ್ ಸಿಕ್ಕಿ ಕುತ್ತಿಗೆಯ ಮಸಲ್ಸ್ ಹಾಗೆ ಜಾಯಿಂಟ್ಸನ್ನು ಲೂಸನ್ ಅಪ್ ಮಾಡುತ್ತೆ. ಈಗ ಸೈಡ್ ವೇಸ್ ಎಕ್ಸೇಲ್ ಮಾಡ್ತಾ ನಿಮ್ಮ ಬಲ ಕಡೆಗೆ ನೋಡಿ, ಇನ್ಹೇಲ್ ಮಾಡ್ತಾ ಸೆಂಟರ್ಗೆ, ಎಕ್ಸೇಲ್ ಮಾಡ್ತಾ ನಿಮ್ಮ ಎಡ ಕಡೆಗೆ. ಇದೇ ಥರ 5 ಸರ್ತಿ ಮಾಡಬೇಕು. ಇದರಲ್ಲಿ ಕೂಡ ನಿಮ್ಮ ಕಣ್ಣನ್ನು ಚೆನ್ನಾಗಿ ಓಪನ್ ಇಟ್ಟು ಎಡ ಕಡೆಗೆ ನೋಡಿ, ಹಾಗೆ ಬಲಗಡೆಗೆ ನೋಡಿ. ಕಣ್ಣಿಗೂ ಕೂಡ ಚೆನ್ನಾಗಿ ವಾರ್ಮಪ್ ಎಕ್ಸಸೈಸ್ ಸಿಗುವಂತಾಗ್ತದೆ. Inhale center, exhale to the right. Inhale center, exhale to the left. ನೆಕ್ಸ್ಟ್ ಕುತ್ತಿಗೆಯನ್ನು ಬೆಂಡ್ ಮಾಡುವಂಥದ್ದು. ಇದರಲ್ಲಿ ಕೂಡ ಎಕ್ಸೇಲ್ ರೈಟಿಗೆ ಬೆಂಡ್ ಮಾಡಿ, ಇನ್ಹೇಲ್ ಟು ದ ಸೆಂಟರ್, ಎಕ್ಸೇಲ್ ಲೆಫ್ಟಿಗೆ ಬೆಂಡ್ ಮಾಡಿ, ಇನ್ಹೇಲ್ ಟು ದ ಸೆಂಟರ್, ಎಕ್ಸೇಲ್ ರೈಟ್, ಇನ್ಹೇಲ್ ಟು ದ ಸೆಂಟರ್. ಹೀಗೆ 5 ರೌಂಡನ್ನು ಪ್ರಾಕ್ಟೀಸ್ ಮಾಡಿ. ಉಸಿರಿನ ಜೊತೆಗೆ ನಿಮ್ಮ ಕತ್ತಿನ ಮೂಮೆಂಟ್ ಇದ್ದರೆ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಐ ಎಕ್ಸಸೈಸ್, ಭ್ರೂಮಧ್ಯ ಟು ನಾಸಾಗ್ರ ಅಂತ. ಉಸಿರು ತಗೊಳ್ತಾ ಹುಬ್ಬುಗಳ ನಡುವನ್ನು ನೋಡಬೇಕು, ಉಸಿರು ಬಿಡ್ತಾ ಮೂಗಿನ ತುದಿಯನ್ನು ನೋಡಬೇಕು. ಇದೇ ಥರ 5ರಿಂದ 10 ಕೌಂಟ್ ಮಾಡ್ಕೊಳ್ಬೋದು. ಪ್ರಾಕ್ಟೀಸ್ ಎಲ್ಲ ಮುಗ್ದ ಮೇಲೆ ನಿಮ್ಮ ಅಂಗೈಗಳನ್ನು ಚೆನ್ನಾಗಿ ರಬ್ ಮಾಡ್ಕೊಳ್ಳಿ. ಅದನ್ನು ಕಪ್ ಶೇಪ್ ಥರ ಮಾಡಿಕೊಂಡು ಕಣ್ಣಿನ ಮೇಲೆ ಇಟ್ಕೊಂಡು ಕಣ್ಣನ್ನು ಓಪನ್ ಮಾಡಿ, ಹಾಗೆ ಕೈಯನ್ನು ಕೆಳಗಡೆ ತನ್ನಿ. ಈಗ ಸೈಡ್ ವೇಸ್ ನೋಡಬೇಕು. ಕಣ್ಣನ್ನು ಬಲ ಕಡೆಯಿಂದ ಎಡಗಡೆಗೆ ನೋಡಬೇಕು. ಇದೇ ಥರ ಉಸಿರಿನ ಜೊತೆಗೆ ಕೂಡ ಮಾಡ್ಕೊಳ್ಬೋದು. ನಿಮ್ಮ ಬಲ ಸೈಡಿಗೆ ನೋಡಿ, ಹಾಗೆ ಎಡ ಸೈಡಿಗೆ ನೋಡಿ. ಅದಾದಮೇಲೆ ವಾಪಸ್ ಪಾಮಿಂಗ್ ಅಂತ ಕೈಯನ್ನು ಚೆನ್ನಾಗಿ ಉಜ್ಜಿ ಕಪ್ ಶೇಪಲ್ಲಿ ಮಾಡಿಕೊಂಡು ಕಣ್ಣಿನ ಮೇಲೆ ಇಟ್ಟು ಕಣ್ಣನ್ನು ಓಪನ್ ಮಾಡಿ. ಈಗ ಕಣ್ಣನ್ನು ಸರ್ಕಲ್ ಮಾಡ್ಕೊಳ್ಬೇಕು. ದೊಡ್ಡದಾಗಿ ಸರ್ಕಲ್ ರೊಟೇಷನನ್ನು ಮಾಡ್ಕೊಳ್ಬೇಕು. ಕ್ಲಾಕ್ ವೈಸ್ ರೊಟೇಷನ್ ಮಾಡಿ ಮತ್ತೆ ಆ್ಯಂಟಿ ಕ್ಲಾಕ್ ವೈಸ್ ಒಪೋಸಿಟ್ ಡೈರೆಕ್ಷನಲ್ಲಿ ಮಾಡ್ಕೊಳ್ಬೇಕು. 5 ಕ್ಲಾಕ್ ವೈಸ್, 5 ಆ್ಯಂಟಿ ಕ್ಲಾಕ್ ವೈಸ್. ಇದು ಆದಮೇಲೆ ವಾಪಸ್ ಪಾಮಿಂಗ್, ಕೈಯನ್ನು ಚೆನ್ನಾಗಿ ಉಜ್ಜಿ ಕಪ್ ಶೇಪ್ ಮಾಡಿಕೊಂಡು ಕಣ್ಣಿನ ಮೇಲೆ ಇಟ್ಟು ಕಣ್ಣನ್ನು ತೆರೆದು ಕೈಯನ್ನು ಕೆಳಗಡೆ ತನ್ನಿ. ಕಣ್ಣಿನ ನೆಕ್ಸ್ಟ್ ಎಕ್ಸಸೈಸ್ ಡಯಾಗ್ನಲ್ ಮೂಮೆಂಟ್. ಈ ಥರ ಹೆಬ್ಬೆರಳನ್ನು ಇಟ್ಕೊಂಡು ಬಲಗೈ ಮೇಲೆ, ಎಡಗೈ ಕೆಳಗೆ. ಈಗ ಹೆಬ್ಬೆರಳಿನ ತುದಿಯನ್ನು ನೋಡಬೇಕು. ಬಲಗೈಯ ಹೆಬ್ಬೆರಳಿನ ತುದಿ, ಹಾಗೆ ಎಡಗೈಯ ಹೆಬ್ಬೆರಳಿನ ತುದಿ, ಮೇಲಿಂದ ಕೆಳಗೆ. ನೆಕ್ಸ್ಟ್ 5 ರೌಂಡ್ ಆದಮೇಲೆ ಕೈಯನ್ನು ಚೇಂಜ್ ಮಾಡ್ಕೊಳ್ಳಿ. ಎಡಗೈಯ ಹೆಬ್ಬೆರಳಿನ ತುದಿ, ಹಾಗೆ ಬಲಗೈಯ ಹೆಬ್ಬೆರಳಿನ ತುದಿ. ಈ ಥರ ಮಾಡ್ಕೊಳ್ಬೋದು. ಇದನ್ನು ಕೈಯ ಸಹಾಯ ಇಲ್ಲದೇನೂ ಕೂಡ ಮಾಡ್ಕೊಳ್ಬೋದು. ನಿಮ್ಮ ಕಣ್ಣಿನ ಬಾಲನ್ನು ಮೇಲೆ ಕೆಳಗೆ ಮಾಡ್ತಾ ಈಸಿ ಆಗಲಿ ಅಂತ ಹೇಳಿ ಈ ಥರ ಕೈಯನ್ನು ಹಿಡ್ಕೊಂಡು ಮಾಡೋದು. ಲಾಸ್ಟಿಗೆ ಪಾಮಿಂಗ್ ಮಾಡಿ ಕಣ್ಣನ್ನು ಓಪನ್ ಮಾಡಿ ಕೈಯನ್ನು ಕೆಳಗಡೆ ತನ್ನಿ. ನೆಕ್ಸ್ಟ್ ನಾವು ಭುಜದ ವಾರ್ಮಪ್ ಎಕ್ಸಸೈಸನ್ನು ಮಾಡ್ಕೊಳ್ಳುವ. ಹೀಗೆ ಭುಜವನ್ನು ನಿಧಾನಕ್ಕೆ ಮೇಲಕ್ಕೆ ಹಾಗೆ ಕೆಳಕ್ಕೆ ಮಾಡ್ಕೊಳ್ಬೇಕು. ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ನಿಮ್ಮ ಭುಜದ ಜಾಯಿಂಟ್ಸನ್ನು ಲೂಸನ್ ಅಪ್ ಮಾಡುತ್ತೆ. ಹಾಗೆ ಮಸಲ್ ಟೆನ್ಷನ್ ಏನಿದೆ ಕುತ್ತಿಗೆ ಭಾಗದಲ್ಲಿ, ಭುಜದ ಭಾಗದಲ್ಲಿ, ಇದೆಲ್ಲವೂ ಕೂಡ ರಿಲೀಫ್ ಆಗುತ್ತೆ. ಈಗ ಶೋಲ್ಡರ್ ರೊಟೇಷನ್. ಚೆನ್ನಾಗಿ ಉಸಿರು ತಗೊಳ್ತಾ ದೊಡ್ಡ ರೊಟೇಷನ್ ಮಾಡಿ ಚೆಸ್ಟ್ ಓಪನ್ ಮಾಡಬೇಕು, ಅಪ್ಪರ್ ಬ್ಯಾಕನ್ನು ಓಪನ್ ಮಾಡಬೇಕು. ಕ್ಲಾಕ್ ವೈಸ್ ರೊಟೇಷನ್ ಮಾಡ್ಕೊಳ್ಬೇಕು 5 ರೌಂಡ್. ಅದಾದಮೇಲೆ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನ್ ಒಪೋಸಿಟ್ ಡೈರೆಕ್ಷನಲ್ಲಿ ರೊಟೇಟ್ ಮಾಡಬೇಕು 5 ರೌಂಡ್.
ಉಸಿರಿನ ಜೊತೆಗೆ ಉಸಿರು ತಗೊಳ್ತಾ ಕೈ ಮೇಲೆ, ಉಸಿರು ಬಿಡ್ತಾ ಕೈಯನ್ನು ಕೆಳಗಡೆ ತರಬೇಕು. ನೀವು ಎಷ್ಟು ದೊಡ್ಡ ಸರ್ಕಲ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮ್ಮ ಶೋಲ್ಡರ್ ಜಾಯಿಂಟ್ ಓಪನ್ ಅಪ್ ಆಗುತ್ತೆ. 5 ಆ್ಯಂಟಿ ಕ್ಲಾಕ್ ರೊಟೇಷನಲ್ಲಿ ಮಾಡ್ತಾ ನಿಧಾನಕ್ಕೆ ನಿಮ್ಮ ಕೈಯನ್ನು ಕೆಳಗಡೆ ತನ್ನಿ. ನೆಕ್ಸ್ಟ್ ವಾರ್ಮ್ ಅಪ್ ಎಕ್ಸಸೈಸ್ ನಿಮ್ಮ ಎಲ್ಬೋಸ್, ಮೊಣಕೈಗಳಿಗೆ ಉಸಿರು ತಗೊಳ್ತಾ ಕೈಯನ್ನು ಈ ಥರ ತನ್ನಿ, ಉಸಿರು ಬಿಡ್ತಾ ಕೈಯನ್ನು ಥ್ರೋ ಮಾಡಬೇಕು, ಕೈಯನ್ನು ಬಿಸಾಡೋ ಥರ ಮಾಡಬೇಕು. ಇದೇ ಥರ 10 ರೌಂಡನ್ನು ಮಾಡ್ಕೊಳ್ಬೇಕು. ಉಸಿರು ತಗೊಳ್ತಾ ಕೈ ಮೇಲೆ, ಉಸಿರು ಬಿಡ್ತಾ ಕೈಯನ್ನು ಎಸೆಯುವ ಥರ ಮಾಡಬೇಕು. 10 ಪ್ರಾಕ್ಟೀಸ್ ಮಾಡಿ. ಇದರಿಂದ ನಿಮ್ಮ ಎಲ್ಬೋ ಜಾಯಿಂಟ್ ಅಂದರೆ ಮೊಣಕೈಗಳಿಗೆ ಚೆನ್ನಾಗಿ ವ್ಯಾಯಾಮ ಸಿಗ್ತದೆ. ನೆಕ್ಸ್ಟ್ ನಮ್ಮ ಪ್ರಾಕ್ಟೀಸ್ ನಮ್ಮ ಕೈಯ ವ್ರಿಸ್ಟಿಗೆ ಈ ಥರ ಕ್ಲಾಕ್ ವೈಸ್ ರೊಟೇಷನ್ 5 to 10 ರೌಂಡ್ ಮಾಡ್ಕೊಳ್ಬೋದು. ಚೆನ್ನಾಗಿ ನಮ್ಮ ವ್ರಿಸ್ಟ್ ಜಾಯಿಂಟ್ ಏನಿದೆ ಅದೇನಾದರೂ ಸ್ಟಿಫ್ ಆಗಿದ್ದರೆ, ಸಣ್ಣ ಸಣ್ಣ ನೋವಿದ್ದರೆ ಅದರಿಂದ ರಿಲೀಫ್ ಸಿಗುತ್ತೆ ಈ ಥರ ವಾರ್ಮ್ ಅಪ್ ಎಕ್ಸಸೈಸ್ ಮಾಡೋದ್ರಿಂದ. 5ರಿಂದ 10 ಕ್ಲಾಕ್ ವೈಸ್ ಮತ್ತು 5ರಿಂದ 10 ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನ್. ಇದನ್ನು ನಾವು ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡಿರ್ಬೇಕಾದ್ರೂ ಕೂಡ ಮಾಡ್ಕೊಳ್ಬೋದು. ನೆಕ್ಸ್ಟ್ ಎಕ್ಸಸೈಸ್ ನಮ್ಮ ಬೆರಳುಗಳಿಗೆ ಈ ಥರ ನೋಡಿ, ಕೈಯನ್ನು ಹೀಗೆ ಹಿಡ್ಕೊಂಡು ಬೆರಳನ್ನು ಚೆನ್ನಾಗಿ ಓಪನ್ ಮಾಡಿ ಹಾಗೆ ಕ್ಲೋಸ್ ಮಾಡ್ಕೊಳ್ಬೇಕು. ಉಸಿರು ತಗೊಳ್ತಾ ಓಪನ್ ಮಾಡಿ, ಉಸಿರು ಬಿಡ್ತಾ ಬೆರಳನ್ನು ಕ್ಲೋಸ್ ಮಾಡಿ. ನಮ್ಮ ಬೆರಳಿನ ಜಾಯಿಂಟ್ಸ್ ಕೂಡ ಸ್ಟಿಫ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಬೆರಳಿನ ಜಾಯಿಂಟ್ಸನ್ನು ಕೂಡ ಈ ಥರ ಮಾಡಿ ರಿಲೀಫ್ ಮಾಡ್ಕೊಳ್ಬೋದು, ಲೂಸನ್ ಅಪ್ ಮಾಡ್ಕೊಳ್ಬೋದು. ಕೆಲವರಿಗೆ ಆರ್ಥ್ರೈಟಿಸ್ ಇದ್ದಾಗ ಕೂಡ ತುಂಬಾ ಸ್ಟಿಫ್ನೆಸ್ ಇರುತ್ತೆ ಮಾರ್ನಿಂಗ್, ಅವರು ಕೂಡ ಈ ಪ್ರಾಕ್ಟೀಸನ್ನು ಮಾಡ್ಕೊಳ್ಬೋದು. ನಿಮಗೇನಾದರೂ ಕೈ ಸುಸ್ತಾಗಿದ್ದರೆ ಅಲ್ಲೇ ಕಣ್ಣು ಮುಚ್ಚಿ ಕೆಲವು ದೀರ್ಘ ಉಸಿರನ್ನು ಮಾಡಿ, ಅದಾದಮೇಲೆ ನೆಕ್ಸ್ಟ್ ಪ್ರಾಕ್ಟೀಸ್ಗೆ ಹೋಗುವ. ಇದು ಕೂಡ ವ್ರಿಸ್ಟ್ ಮತ್ತು ನಿಮ್ಮ ಅಂಗೈಗಳಿಗೆ ಪ್ರಾಕ್ಟೀಸ್ ವಾರ್ಮ್ ಅಪ್ ಎಕ್ಸಸೈಸ್ ಆಗಿದೆ. ಈ ಥರ ಕೈಯನ್ನು ಮೇಲಕ್ಕೆ ಹಾಗೆ ಎಕ್ಸೇಲ್ ಮಾಡ್ತಾ ಕೈಯನ್ನು ಕೆಳಗೆ, ಉಸಿರು ತಗೊಳ್ತಾ ಅಂಗೈಯನ್ನು ಮೇಲೆ, ಉಸಿರು ಬಿಡ್ತಾ ಅಂಗೈಯನ್ನು ಕೆಳಗಡೆ ಮಾಡ್ಕೊಳ್ಳಿ. 5ರಿಂದ 10 ಕೌಂಟ್ ಮಾಡ್ಕೊಳ್ಬೋದು. ನಿಧಾನಕ್ಕೆ ಕೈಯನ್ನು ಕೆಳಗೆ ತಂದು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಪ್ರಾಕ್ಟೀಸ್ ಮಾಡುವಂಥದ್ದು ನಮ್ಮ ಹಿಪ್ ಅಥವಾ ಪೆಲ್ವಿಕ್ ಮಸಲ್ಗೆ. ಈ ಥರ ಬದ್ಧ ಕೋನಾಸನದ ಪೊಸಿಷನಲ್ಲಿ ಕೂತ್ಕೊಂಡು ಬಟರ್ಫ್ಲೈ ಪೋಸನ್ನು ಮಾಡ್ಕೊಳ್ಬೇಕು. ಚಿಟ್ಟೆ ಹೇಗೆ ರೆಕ್ಕೆಯನ್ನು ಮೇಲೆ ಕೆಳಗೆ ಮಾಡುತ್ತೋ ಅದೇ ಥರ ನಾವು ನಮ್ಮ ಮೊಣಕಾಲನ್ನು, ಥೈ ಮಸಲ್ಸನ್ನು ಮೇಲಕ್ಕೆ ಕೆಳಗಡೆ ಮಾಡಬೇಕು ಇದೇ ಥರ. ಇದರಿಂದ ನಮ್ಮ ಹಿಪ್ ರೀಜನ್ ಏನಿದೆ, ಪೆಲ್ವಿಕ್ ರೀಜನ್ ಏನಿದೆ, ಇದಕ್ಕೆ ಚೆನ್ನಾಗಿ ಎಕ್ಸಸೈಸ್ ಸಿಗುತ್ತೆ. ನೆಕ್ಸ್ಟ್ ನಮ್ಮ ಕಾಲಿನ ಬೆರಳುಗಳಿಗೆ ಇಲ್ಲಿ ನೋಡಿದ ಹಾಗೆ ಕಾಲಿನ ಬೆರಳನ್ನು ಓಪನ್ ಮಾಡಿ ಕ್ಲೋಸ್ ಮಾಡಬೇಕು. ಇದನ್ನು ಕೂಡ ಉಸಿರಿನ ಜೊತೆಗೆ ಮಾಡ್ಬೋದು. ಉಸಿರು ತಗೊಳ್ತಾ ಓಪನ್, ಉಸಿರು ಬಿಡ್ತಾ ಕ್ಲೋಸ್. 5ರಿಂದ 10 ಕೌಂಟ್ ಇದೇ ಥರ ಪ್ರಾಕ್ಟೀಸನ್ನು ಕಂಟಿನ್ಯೂ ಮಾಡಬೇಕು. ನೆಕ್ಸ್ಟ್ ಎಕ್ಸಸೈಸ್ ಮಾಡುವಂಥದ್ದು ನಮ್ಮ ಪಾದಗಳಿಗೆ. ಇಲ್ಲಿ ನೋಡಿ, ಪಾದಗಳನ್ನು ಫ್ಲೆಕ್ಸ್ ಮಾಡಿ ರಿಲ್ಯಾಕ್ಸ್ ಮಾಡ್ಕೊಳ್ಬೇಕು. ನಿಮ್ಮ ಕಡೆ ಪಾದವನ್ನು ಎಳ್ಕೊಂಡು ಹಾಗೆ ಅದನ್ನು ಅಪೋಸಿಟ್ ಡೈರೆಕ್ಷನಿಗೆ ರಿಲ್ಯಾಕ್ಸ್ ಮಾಡ್ಕೊಳ್ಬೇಕು. ಹೀಗೆ 5ರಿಂದ 10 ಕೌಂಟ್ ಮಾಡ್ಕೊಳ್ಳಿ. ಉಸಿರು ತಗೊಳ್ತಾ ಮುಂದೆ, ಉಸಿರು ಬಿಡ್ತಾ ಹಿಂದೆ. ಪಾದದಲ್ಲಿ ಏನೆಲ್ಲ ಟೆನ್ಷನ್ ಇದ್ದರೆ ಅದೆಲ್ಲ ರಿಲೀಸ್ ಆಗುತ್ತೆ, ಮಸಲ್ಸ್ ರಿಲೀಫ್ ಆಗುತ್ತೆ, ಜಾಯಿಂಟ್ಸ್ ಲೂಸನ್ ಅಪ್ ಆಗುತ್ತೆ. ಇದಾದಮೇಲೆ ನಾವು ಆ್ಯಂಕಲ್ ರೊಟೇಷನ್, ಚೆನ್ನಾಗಿ ಈ ಥರ ಕಾಲನ್ನು ರೊಟೇಟ್ ಮಾಡ್ಕೊಳ್ಬೇಕು. ನಿಧಾನಕ್ಕೆ ರೊಟೇಟ್ ಮಾಡ್ಕೊಳ್ಳಿ. ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಇದೇ ಥರ 5ರಿಂದ 10 ಕೌಂಟ್ ಮಾಡಿ. ಫಸ್ಟಿಗೆ ಕ್ಲಾಕ್ ವೈಸ್ ಮಾಡಿ, ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಆಪೋಸಿಟ್ ಡೈರೆಕ್ಷನಲ್ಲಿ ಮಾಡಬೇಕು. ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ನಾವು ಪ್ರಾಕ್ಟೀಸ್ ಮಾಡಬೇಕಿದ್ರೆ ನಮ್ಮ ಬಾಡಿ ಮೂಮೆಂಟ್ ಜೊತೆ ನಮ್ಮ ಉಸಿರು ಅಲೈನ್ ಆಗಿರೋದು ತುಂಬಾ ಇಂಪಾರ್ಟೆಂಟ್. ಈಗ ನಾವು ಮೊಣಕಾಲಿಗೆ ಎಕ್ಸಸೈಸನ್ನು ಮಾಡುವ. ಈ ಥರ ಹಿಡ್ಕೊಂಡು ಕಾಲನ್ನು ಮೇಲೆ ಹಾಗೆ ಕೆಳಗೆ ಮಾಡೋದ್ರಿಂದ ನಮ್ಮ ಮೊಣಕಾಲಿನ ಮಸಲ್ ಏನಿದೆ ಅದು ಕೂಡ ಚೆನ್ನಾಗಿ ರಿಲೀಫ್ ಆಗುತ್ತೆ. ಹೆಚ್ಚಿನವರಿಗೆ ಮೊಣಕಾಲಿನ ಮಂಡಿ ನೋವು ಎಲ್ಲ ಇರುತ್ತೆ, ಸ್ಟಿಫ್ ಆಗಿರುತ್ತೆ, ಅಂಥವರು ಈ ಪ್ರಾಕ್ಟೀಸನ್ನು ಮಾಡಲೇಬೇಕು. ಫಸ್ಟಿಗೆ ಬಲಗಾಲು, ಆಮೇಲೆ ಎಡಗಾಲು, ಒಂದಾದಮೇಲೆ ಒಂದು ಕಾಲನ್ನು ಮಾಡಿ ಚೆನ್ನಾಗಿ. ಇದು ಕೂಡ ಉಸಿರಿನ ಜೊತೆ ಇನ್ಹೇಲ್ ಕಾಲು ಮೇಲೆ, ಎಕ್ಸೇಲ್ ಕಾಲು ಕೆಳಗೆ.
5ರಿಂದ 10 ಕೌಂಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಾರ್ಮಪ್ ಎಕ್ಸಸೈಸ್ ಇದು. ಈ ಥರ ಮಾಡೋದ್ರಿಂದ ನಿಮ್ಮ ತೊಡೆಗಳ ಮಸಲ್ಸ್ಗೆ, ನಿಮ್ಮ ಮೊಣಕಾಲಿಗೆ, ಹಾಗೆ ನಿಮ್ಮ ಪೆಲ್ವಿಕ್ ರೀಜನಿಗೆ ಚೆನ್ನಾಗಿ ವಾರ್ಮಪ್ ಆಗುತ್ತೆ, ಎಕ್ಸಸೈಸ್ ಸಿಗ್ತದೆ. ನಿಧಾನಕ್ಕೆ ನಿಮಗೆ ಎಷ್ಟು ಸಾಧ್ಯ ಅಷ್ಟು ಮಾತ್ರ ಮಾಡಿ, ಫೋರ್ಸ್ಫುಲ್ಲಾಗಿ ಮಾಡಲಿಕ್ಕೆ ಹೋಗಬೇಡಿ. 5ರಿಂದ 10 ಕೌಂಟ್ ಮಾಡಿ ಬಲಗಾಲು, ಆಮೇಲೆ ನೆಕ್ಸ್ಟ್ ಕಾಲನ್ನು ಚೇಂಜ್ ಮಾಡ್ಕೊಳ್ಳಿ, ಎಡಗಾಲು. ನಿಮ್ಮ ಬಾಡಿ ಏನಾದರೂ ಫ್ಲೆಕ್ಸಿಬಲ್ ಇದ್ದರೆ ಈ ಥರ ಚೆನ್ನಾಗಿ ಮೇಲೆ ಕೆಳಗೆ ಹೋಗುತ್ತೆ. ಬಾಡಿ ಫ್ಲೆಕ್ಸಿಬಲ್ ಇಲ್ಲ, ತುಂಬ ಸ್ಟಿಫ್ ಆಗಿದೆ ಅಂತ ಹೇಳಿದರೆ ಸ್ವಲ್ಪ ಕಷ್ಟ ಆಗ್ಬೋದು. ಆಗ ನೀವು ಫೋರ್ಸ್ ಮಾಡಬಾರ್ದು. ನಿಮ್ಮ ಕಂಫರ್ಟೇಬಲ್, ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ನೀವು ಪ್ರಾಕ್ಟೀಸನ್ನು ಮಾಡಿಕೊಳ್ಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಯಾವ ಥರ ಸೂಕ್ಷ್ಮ ಅಭ್ಯಾಸವನ್ನು ನಾವು ಸಿಂಪಲಾಗಿ ಮಾಡ್ಕೊಳ್ಬೋದು ಅಂತ. ನೀವೇನಾದರೂ ಆಸನ ಪ್ರಾಕ್ಟೀಸ್ಗೆ ಬಿಗಿನರ್ಸ್ ಆಗಿದ್ದರೆ ಈ ಸೂಕ್ಷ್ಮ ವ್ಯಾಯಾಮ ಅಥವಾ ವಾರ್ಮಪ್ ಎಕ್ಸಸೈಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜಾಯಿಂಟ್ಸ್ಗಳೆಲ್ಲ ಲೂಸನ್ ಅಪ್ ಆಗುತ್ತೆ, ಮಸಲ್ ಟೆನ್ಷನ್ ಏನಿರುತ್ತೆ ಅದೆಲ್ಲ ರಿಲೀಫ್ ಆಗುತ್ತೆ. ಸೊ ನಿಮ್ಮ ಆಸನ ಅಭ್ಯಾಸಕ್ಕೂ ಕೂಡ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಮನೆಯಲ್ಲಿ ಯಾರಾದರೂ ಓಲ್ಡ್ ಏಜ್ ಅವರು ಇದ್ದರೆ, ಅವರಿಗೆ ತುಂಬ ಜಾಸ್ತಿ ಆಸನ ಪ್ರಾಕ್ಟೀಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಇದ್ದರೆ ಈ ಥರವಾದ ಸಿಂಪಲ್ ಆಗಿರೋ ಸೂಕ್ಷ್ಮ ವ್ಯಾಯಾಮವನ್ನು ಕೂಡ ಮಾಡ್ಕೊಳ್ಬಹುದು. ಈ ಸಂಚಿಕೆ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ನನ್ನ ಭಾವನೆ. ಈ ಸಂಚಿಕೆ ನಿಮಗೆ ಇಷ್ಟ ಆಗಿದರೆ ನನ್ನ ಈ ಯೋಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗೆ ಈ ಸೂಕ್ಷ್ಮ ವ್ಯಾಯಾಮದ ಅವಶ್ಯಕತೆ ಇದೆ ಅವ್ರಿಗೆ ಕೂಡ ಶೇರ್ ಮಾಡಿ.